ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಲ್ಯಾಪ್ಟಾಪ್ ಸ್ಕ್ರೀನನ್ನು ಹೈ ಕ್ವಾಲಿಟಿನಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡಬೇಕು ಅನ್ನೋದನ್ನ ಇವತ್ತಿನ ದಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಲ್ಯಾಪ್ಟಾಪ್ ಸ್ಕ್ರೀನನ್ನು ರೆಕಾರ್ಡ್ ಮಾಡಿ ನೀವು ಯಾವುದೇ ರೀತಿ ಆನ್ಲೈನ್ ಕೋರ್ಸನ್ನು ನೀವು ಲಾಂಚ್ ಮಾಡಬೇಕು ಅಂತಿದ್ದೀರಾ ಅಂದರೆ ನಿಮಗೆ ಈ ಸಾಫ್ಟ್ವೇರ್ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಸ್ಕ್ರೀನ್ ರೆಕಾರ್ಡ್ ಏನಿರುತ್ತಲ್ಲ, ಯಾವುದೇ ರೀತಿ ವಾಟರ್ ಮಾರ್ಕ್ ಇಲ್ಲದೆ ಏನು ಇಲ್ಲದೇನೆ ನೀವು ನೀಟಾಗಿ ರೆಕಾರ್ಡ್ ಮಾಡ್ಬೋದು ಹೈ ಕ್ವಾಲಿಟಿನಲ್ಲಿ. ಅದನ್ನು ಕೂಡ ಇವಾಗ ನಾನು ಆ ಸಾಫ್ಟ್ವೇರನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಇಲ್ಲಿ ನೀವು ಸರ್ಚ್ ಮಾಡಬೇಕು OBS ಸ್ಟುಡಿಯೋ ಅಂತ. ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ OBS ಸ್ಟುಡಿಯೋ ಅಂತ. ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮೊದಲು ಬರುತ್ತಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಂಡೋಸ್ ಅಂತ ಇದೆಲ್ಲ, ವಿಂಡೋಸ್ಗೆ ಹೋಗಿ ನಾನು ಕ್ಲಿಕ್ ಮಾಡಿದ ತಕ್ಷಣ ಅದು ಡೌನ್ಲೋಡ್ ಆಗೋದಕ್ಕೆ ಶುರು ಆಯಿತು. ಇಲ್ಲಿ ನೀವು ಮೇಲೆ ನೋಡ್ತಾ ಇರ್ಬೋದು, ಅದು ಡೌನ್ಲೋಡ್ ಆಗ್ತಿದೆ. ನಿಮ್ಮ ಇಂಟರ್ನೆಟ್ ಸ್ಪೀಡ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಡೌನ್ಲೋಡ್ ಎಷ್ಟೊತ್ತಿಗೆ ಆಗಬೇಕು ಅನ್ನೋದು. ಡೌನ್ಲೋಡ್ ಬೇಗ ಆಗಬೇಕು ಅಂದರೆ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಏನಿದೆಯಲ್ಲ ಅದು ಜಾಸ್ತಿ ಇರಬೇಕು. ಇವಾಗ ನಾವು ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡೋಣ ಸ್ವಲ್ಪ ಹೊತ್ತು. ಅದು ಡೌನ್ಲೋಡ್ ಆಗ್ತಿದೆ, ನೀವು ನೋಡ್ತಾ ಇರ್ಬೋದು. ಡೌನ್ಲೋಡ್ ಆಗ್ತಿರೋದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇವಾಗ ನೋಡ್ಕೊಳ್ಳಿ, ಡೌನ್ಲೋಡ್ ಆಯ್ತದು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಡೌನ್ಲೋಡ್ ಆಗ್ತಿದೆ. ಸ್ವಲ್ಪ ಹೊತ್ತು ಇನ್ನೂ ವೇಟ್ ಮಾಡೋಣ ನಾವು. ನೋಡಿ, ಡೌನ್ಲೋಡ್ ಆಯಿತು. ಇವಾಗ ಇಲ್ಲಿ ಫೈಲ್ದೇನು ಚಿತ್ರ ನೋಡ್ತಿದ್ದೀರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಅದಾದಮೇಲೆ ಇಲ್ಲಿ ಅದು ಸಾಫ್ಟ್ವೇರನ್ನು ತೋರಿಸ್ತಿದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ನೋಡ್ಕೊಳ್ಳಿ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇವಾಗ ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಾವು ಇಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನಾವು. ಇವಾಗ ನೋಡ್ಕೊಳ್ಳಿ, ವೇಟ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟು ನೀವು ಇನ್ಸ್ಟಾಲ್ ಅಂತ ಕೊಡಿ. ಇಲ್ಲಿ ಇವಾಗ ನೋಡ್ಕೊಳ್ಳಿ, ಅದು ಇನ್ಸ್ಟಾಲ್ ಆಗ್ತಿದೆ. ನಮ್ಮ ಸಾಫ್ಟ್ವೇರ್ ಏನಿದೆ ಅಲ್ಲ, OBS ಸಾಫ್ಟ್ವೇರ್, ಅದು ಇನ್ಸ್ಟಾಲ್ ಆಗ್ತಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ನಾವು. ಇವಾಗ ನೋಡ್ಕೊಳ್ಳಿ, ಈ ರೀತಿ OBS ಸಾಫ್ಟ್ವೇರ್ ಏನಿದೆಲ್ಲ ಅದು ಇನ್ಸ್ಟಾಲ್ ಆಗುತ್ತೆ. ಇದು ನಿಮಗೆ ಹೈ ಕ್ವಾಲಿಟಿನಲ್ಲಿ ಲ್ಯಾಪ್ಟಾಪ್ ಸ್ಕ್ರೀನನ್ನು ರೆಕಾರ್ಡ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನೀವು ಈ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಆನ್ಲೈನ್ ಕೋರ್ಸನ್ನು ಲಾಂಚ್ ಮಾಡಬೇಕು ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ನಾವು, ಅದು ಇನ್ಸ್ಟಾಲ್ ಆಗಲಿ. ಇವಾಗ ಸಾಫ್ಟ್ವೇರ್ ಏನಿದೆಲ್ಲ ಸ್ವಲ್ಪ ಹೊತ್ತು ಇನ್ಸ್ಟಾಲ್ ಆಗ್ತಿದೆ. ಅದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ ನಾವು. ಸಾಫ್ಟ್ವೇರ್ ಏನಿದೆಲ್ಲ ಇನ್ಸ್ಟಾಲ್ ಆಗ್ತಿದೆ, ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಇವಾಗ ಇನ್ಸ್ಟಾಲ್ ಆಯಿತು ಸಾಫ್ಟ್ವೇರು. ಇಲ್ಲಿ ನಾನು ಫಿನಿಶ್ ಅಂತ ಕೊಡೋದ್ರ ಮೂಲಕ ಕೂಡ ನಾನು ಓಪನ್ ಮಾಡ್ಬೋದು ಸಾಫ್ಟ್ವೇರನ್ನು. ಇಲ್ಲಿ ನೋಡ್ಕೊಳ್ಳಿ, ಫಿನಿಶ್ ಅಂತ ಕೊಟ್ಟರು ಓಪನ್ ಆಗುತ್ತೆ. ಇವಾಗ ನಾನು ನಿಮಗೆ ವಿಂಡೋಸ್ಗೆ ಹೋಗಿ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ನೀಟಾಗಿ ತೋರಿಸ್ತೀನಿ. ನೋಡ್ಕೊಳ್ಳಿ, ಇದನ್ನೆಲ್ಲ ಕ್ರೋಮ್ ಬ್ರೌಸರ್ ಏನಿದೆಲ್ಲ ಇದನ್ನು ನಾನು ಇಲ್ಲಿ ಮಿನಿಮೈಸ್ ಮಾಡ್ಕೊಳ್ತಾ ಇದ್ದೀನಿ. ಮಿನಿಮೈಸ್ ಮಾಡಿಕೊಂಡು ಇಲ್ಲಿ ನಾನು ವಿಂಡೋಸ್ಗೆ ಹೋಗ್ತೀನಿ. ವಿಂಡೋಸ್ಗೆ ಹೋಗಿ ಇಲ್ಲಿ OBS ಸ್ಟುಡಿಯೋನ ನೀವು ನೋಡ್ತಾ ಇರ್ಬೋದು. OBS ಸ್ಟುಡಿಯೋ ಏನಿದೆಲ್ಲ ಅದಕ್ಕೆ ನಾನು ಹೋಗ್ತೀನಿ. OBS ಸ್ಟುಡಿಯೋಗೆ ಹೋದ ತಕ್ಷಣ ಈ ರೀತಿ ಬರುತ್ತೆ ನಿಮಗೆ. ಇದನ್ನು ದೊಡ್ಡದು ಮಾಡ್ಕೊಳ್ತೀನಿ ಸ್ಕ್ರೀನನ್ನು. ಇಲ್ಲಿ ತುಂಬ ಜನ ಹೇಳ್ತಾರೆ OBS ಸ್ಟುಡಿಯೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ಬರುತ್ತೆ ಅಂತ ಹೇಳ್ತಾರೆ. ಬ್ಲ್ಯಾಕ್ ಸ್ಕ್ರೀನ್ ಯಾಕೆ ಬರುತ್ತೆ ಅನ್ನೋದಕ್ಕೆ ಇವಾಗ ನಾನು ನಿಮಗೆ ಹೇಳ್ತೀನಿ. ನೋಡ್ಕೊಳ್ಳಿ, ಏನು ಮಾಡಬೇಕು ನೀವು ಬ್ಲ್ಯಾಕ್ ಸ್ಕ್ರೀನ್ ಬರಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಇವಾಗ ನೋಡ್ಕೊಳ್ಳಿ, ಇಲ್ಲಿ ಪ್ಲಸ್ ಬಟನ್ ಇದೆಲ್ಲ, ಪ್ಲಸ್ಗೆ ಹೋಗಿ ನೀವು ಇಲ್ಲಿ ಡಿಸ್ಪ್ಲೇ ಕ್ಯಾಪ್ಚರ್ ಅಂತ ಇದೆ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ಹೋಗ್ಬೇಕು ನೀವು. ಅದಾದಮೇಲೆ ಓಕೆ ಅಂತ ಕೊಡ್ತೀನಿ ನಾನಿಲ್ಲಿ. ಓಕೆ ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಏನು ಮಾಡ್ತೀನಲ್ಲ ಅದೇ ರೀತಿಯೇ ಮಾಡಿ ನೀವು. ಇಲ್ಲಿ ಮತ್ತೆ ಬ್ಲ್ಯಾಕ್ ಸ್ಕ್ರೀನೇ ಇದೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಏನು ಸೆಟ್ಟಿಂಗ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದಕ್ಕೆ ಹೋದ ತಕ್ಷಣ ಅದು ಡಿಸ್ಪ್ಲೇ ಆ್ಯಡ್ ಆಗುತ್ತೆ. ನೋಡ್ಕೊಳ್ಳಿ, ಡಿಸ್ಪ್ಲೇ ಆ್ಯಡ್ ಆಯ್ತಲ್ಲಿ. ಓಕೆ ಅಂತ ಕೊಡ್ತೀನಿ ನಾನು ಇವಾಗ ನೋಡ್ಕೊಳ್ಳಿ, ಓಕೆ ಅಂತ ಕೊಟ್ಟ ತಕ್ಷಣ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆಯಲ್ಲ ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಬೇಕಾದರೆ ಇಲ್ಲಿ ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಸ್ಕ್ರೀನ್ ಏನಿದೆ ಅದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ನಿಮಗೆ ಎಕ್ಸಾಂಪಲ್ಗೆ ಒಂದು ಸ್ಕ್ರೀನ್ ರೆಕಾರ್ಡನ್ನು ಮಾಡಿ ತೋರಿಸ್ತೀನಿ. ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಕೊಡ್ತೀನಿ ನಾನಿಲ್ಲಿ. ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಕೊಟ್ಟ ತಕ್ಷಣ ಏನಿದೆಲ್ಲ ಸ್ಕ್ರೀನ್ ರೆಕಾರ್ಡ್ ಆಗ್ತಿದೆ. ಇವಾಗ ನಾವಿಲ್ಲಿ ಇದನ್ನು ಸ್ಕ್ರೀನ್ ರೆಕಾರ್ಡ್ ಆಗೋದನ್ನು ಸ್ಟಾಪ್ ಮಾಡಬೇಕು ಅಂದರೆ ಮತ್ತೆ OBS ಸಾಫ್ಟ್ವೇರ್ಗೆ ಬಂದು ನೀವು ಸ್ಟಾಪ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಕೊಡಬೇಕು. ಇಲ್ಲಿ ನೋಡ್ಕೊಳ್ಳಿ, ಸ್ಟಾಪ್ ಅಂತ ಕೊಟ್ಟ ತಕ್ಷಣ ಸ್ಟಾಪ್ ಆಯ್ತದು. ಇವಾಗ ಸ್ಕ್ರೀನ್ ಮಾಡಿರೋಂಥ ರೆಕಾರ್ಡ್ ಎಲ್ಲಿರುತ್ತಪ್ಪ ಅಂದರೆ ಇಲ್ಲಿ ಫೈಲ್ಸ್ಗೆ ಹೋಗ್ಬೋದು ನೀವು. ಇಲ್ಲಿ ಹೋದ ತಕ್ಷಣ ನಿಮಗೆ ಇಲ್ಲಿ ಮಾಡಿರೋಂಥ ಸ್ಕ್ರೀನ್ ರೆಕಾರ್ಡಿಂಗ್ ಏನಿದೆಯಲ್ಲ ಅದು ಸಿಗುತ್ತೆ ಇಲ್ಲಿ. ಇವಾಗ ನೋಡ್ಕೊಳ್ಳಿ, ಇವಾಗ ನಾವು ಮಾಡಿದಂಥ ಸ್ಕ್ರೀನ್ ರೆಕಾರ್ಡಿಂಗ್ ಏನು ಮಾಡಿದ್ವಲ್ಲ ಅದು ಇದೇ ವಿಡಿಯೋನ ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ದು. ಇದೇ ರೀತಿ ತುಂಬ ವಿಡಿಯೋನ ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.